ನಾನು ಯಶೋಧ ಆಗಿ ಮೋಕ್ಷ ಕೃಷ್ಣ ಆಗಿ ನಾವು ಮೇಕಪ್ ಲುಕ್ ಹ್ಯಾಪಿ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಲ್ಲ, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ನಾನು ಕವಿತಾ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಎಲ್ರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಬೆಳಗ್ಗೆನೆ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತು ಮೋಕ್ಷು ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಫಂಕ್ಷನ್ ಇದ್ದಿದ್ದರಿಂದ ಅವನಿಗೆ ಕೃಷ್ಣನ ಡ್ರೆಸ್ ಮಾಡಿ ಸ್ಕೂಲಿಗೆ ಕಳಿಸಾಯಿತು. ಅವ್ನು ಸ್ಕೂಲ್ಗೆ ಹೋದ್ಮೇಲೆ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಮನೇಲಿ ತುಂಬ ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಟ್ ಮಾಡಿದ್ದೀವಿ. ಕೃಷ್ಣನ ಐಡಲ್ನ ಇಟ್ಟು ಪೂಜೆ ಮಾಡಿ ಧೂಪ ದೀಪ ನೈವೇದ್ಯ ಮಾಡಿ ಪೂಜೆ ಮಾಡಿದ್ದೀವಿ. ಕೃಷ್ಣನಿಗೆ ಅವಲಕ್ಕಿ ಫೇವ್ರೇಟ್ ಆಗಿರೋದ್ರಿಂದ ಅವಲಕ್ಕಿನ ಪ್ರಸಾದ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ ಕೃಷ್ಣ ಕುಚೇಲನ್ ಸ್ಟೋರಿ. ದಟ್ ಅವಲಕ್ಕಿನ ನಾವು ಪ್ರಸಾದ ಮಾಡಿಟ್ಟಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಕಾಯಿ ಹೊಡೆದು ತುಪ್ಪದ ಆರತಿ ಮಾಡ್ತಾ ಇದ್ದೀನಿ. ಪೂಜೆ ಮುಗಿಯೋ ಅಷ್ಟೊತ್ತಲ್ಲಿ ಮೋಕ್ಷನ ಸ್ಕೂಲಿಂದ ಬಂದ. ಅವನ ಹತ್ರ ಕೂಡ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ. ಆರತಿ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದ. ಬಟ್ ಅವನು ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ. ಅವನು ದೇವರಿಗೆ ನೈವೇದ್ಯ ಮಾಡಿದ ಅವಲಕ್ಕಿನ ಬೇಕು ಅಂತ ಕೇಳ್ತಾ ಇದ್ದ. ನಮ್ಮನೆ ಬಾಲಕೃಷ್ಣ ಕೇಳಿದಾಗ ಕೊಡಲೇಬೇಕಲ್ಲ, ಮಕ್ಕಳು ದೇವ್ರ ಸಮಾನ ಅಂತ ಅಂದ್ಕೊಂಡು ಅವನಿಗೆ ಆ ಪ್ರಸಾದನ ಕೊಟ್ಟು ತಿನ್ನಿಸ್ತಾ ಇದ್ದೀನಿ. ನೆನಪನ್ನು ಚೆಂದ ವಿಡಿಯೋ ಮಾಡಿ ಏನು ಮಾಡಿದ್ಯಾ? ಜನ್ಮಾಷ್ಟಮಿ ನಮ್ಮ ಮೋಕ್ಷ ಕೃಷ್ಣ ಆಗಿ ನಾನು ಯಶೋಧ ಆಗಿ ಇವತ್ತು ಮೇಕಪ್ ಲುಕ್ನ ಮಾಡಿದ್ದೀವಿ. ನೋಡಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾನೆ ನಮ್ಮ ಮುದ್ದು ಮಗ ಕೃಷ್ಣ. ಹಲೋ 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 ಫ್ರೆಂಡ್ಸ್, ನಮಸ್ಕಾರ. ಎಲ್ಲ ಮಾಡಿಲ್ಲ. ನನ್ನ ಲುಕ್ ಇಷ್ಟ ಆಯ್ತಾ ಕೇಳು? ಚೆನ್ನಾಗಿ ಕಾಣಿಸ್ತಿದೆ ಕೇಳು? ಪೂಜೆ ಎಲ್ಲ ಮುಗಿದ್ಮೇಲೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಸಂಜೆ ನಾನು ಮೋಕ್ಷು ಇಬ್ಬರು ಯಶೋಧ ಕೃಷ್ಣ ಮೇಕ್ ಓವರ್ ಮಾಡ್ಕೊಂಡಿದ್ವಿ. ಮನೇಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರಂತೂ ಈ ಕೃಷ್ಣ ಜನ್ಮಾಷ್ಟಮಿ ಬಂದಾಗ ಅವ್ರನ್ನ ಬಾಲಕೃಷ್ಣ ಆಗಿ ರೆಡಿ ಮಾಡಿ ನೋಡೋದೇ ಒಂದು ದೊಡ್ಡ ಸಂಭ್ರಮ. ಎಕ್ಸ್ಪೆಷಲಿ ನನಗಂತೂ ಮೋಕ್ಷನ ಹೀಗೆಲ್ಲ ರೆಡಿ ಮಾಡಿ ನೋಡೋದು ತುಂಬ 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 ಖುಷಿಯಾಗತ್ತೆ. ನಿಮಗೆಲ್ಲ ಹೇಗೆ ಅನಿಸುತ್ತೆ? ನಿಮ್ಮ ಮನೇಲಿ ಪುಟ್ಟ ಪುಟ್ಟ ಮಕ್ಕಳನ್ನ ರೆಡಿ ಮಾಡೋದು ಹೇಗೆ ಖುಷಿ ಕೊಡುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಮೋಕ್ಷು ಬೆಳಗ್ಗೆ ಕೂಡ ಸ್ಕೂಲಿಗೆ ಕೃಷ್ಣನ ಡ್ರೆಸ್ನ ಹಾಕಿಸ್ಕೊಂಡು ಹೋಗಿದ್ದ. ಸಂಜೆ ಕೂಡ ನಾವು ರೆಡಿ ಆಗೋಣ ಅಂದಿದ ತಕ್ಷಣ ಖುಷಿಯಾಗಿ ಅವನು ಮೇಕಪ್ ಮಾಡಿಸ್ಕೊಂಡ, ರೆಡಿ ಆದ. ಬಟ್ ಈ ಮಕ್ಕಳಿಗೆ ರೆಡಿ ಮಾಡೋದು ಎಷ್ಟು ದೊಡ್ಡ ಟಾಸ್ಕೋ, ಅವ್ರ ಜೊತೆ ಫೋಟೋಶೂಟ್ ಮಾಡಿಸ್ಕೊಳ್ಳೋದು ಅಷ್ಟೇ ದೊಡ್ಡ ಟಾಸ್ಕ್. ಅವ್ರನ್ನಂತೂ ಹಿಡಿಯೋದಕ್ಕೆ ಆಗೋದಿಲ್ಲ. ಬಟ್ ಹೇಗೆ ಫೋಟೋಶೂಟ್ ಮಾಡಿದ್ರು ಚಿಕ್ಕ ಮಕ್ಕಳ ಜೊತೆ ಅದು ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗೇ ಬರುತ್ತೆ.
ಮೋಕ್ಷಗೆ ಲೈಟಾಗಿ ಫೀವರ್ ಕೋಲ್ಡ್ ಕೂಡ ಇತ್ತು, ಬಟ್ ಅವನು ಅಷ್ಟೇ ಆ್ಯಕ್ಟಿವ್ ಆಗಿ ಕೂಡ ಆಟ ಆಡ್ತಾನೆ. ಬಟ್ ನಾನು ಏನು ಹೇಳ್ಕೊಟ್ರು ಅದನ್ನು ಅಷ್ಟೇ ಆ್ಯಕ್ಟಿವ್ ಆಗಿ ಕಲ್ತ್ಕೋತಾನೆ. ನಾನು ಏನು ಹೇಳ್ಕೊಟ್ರು ಹಿಂದೆನೇ ಅದನ್ನು ರಿಪೀಟ್ ಮಾಡ್ತಾ ಇರ್ತಾನೆ. ಈ ಜನ್ರೇಷನ್ ಮಕ್ಕಳೆಲ್ಲ ಅಷ್ಟೇ ಅನಿಸುತ್ತೆ, ತುಂಬ ಆ್ಯಕ್ಟಿವ್ ಮತ್ತು ತುಂಬ ತರಲೆ ಆಗಿರುತ್ತೆ. ನಿಮ್ಮ ಮಕ್ಕಳೆಲ್ಲ ಹೇಗೆ ಆ್ಯಕ್ಟಿವ್ ಆಗಿರುತ್ತಾರೆ, ಹೇಗೆ ತರಲೆ ಮಾಡ್ತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಮೋಕ್ಷು ಈಗ ಕೃಷ್ಣನ್ ಸಾಂಗ್ ಹೇಳ್ತಾ ಇದ್ದಾನೆ, ಬಟ್ ಅಲ್ಲಲ್ಲಿ ಅವನಿಗೆ ಮರ್ತೋಗ್ತಾ ಇದೆ. ನಾನು ವೇರ್ ಮಾಡಿರೋದು ಕಚ್ಚೆ ಸ್ಯಾರಿ ಪ್ಯಾಟ್ರನ್ನು. ಸ್ಯಾರಿ ಡ್ರಾಪಿಂಗ್ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ, ಅದನ್ನು ಕೂಡ ಮುಂದೆ ನಾನು ಶೇರ್ ಮಾಡ್ತೀನಿ. ಈ ಜ್ಯುವೆಲ್ರಿ ಹಾಕಿರೋದನ್ನೆಲ್ಲ ಮೋಕ್ಷು ಈಗ ಆಲ್ರೆಡಿ ನನಗೆ ಚುಚ್ಚುತ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೊ ಅದನ್ನೆಲ್ಲ ಅವನಿಗೆ ಬೇಗ ಚೇಂಜ್ ಮಾಡಬೇಕು. ತುಂಬ ಟೈಮ್ ಮಕ್ಕಳು ಅದನ್ನೆಲ್ಲ ಇರಿಸ್ಕೊಳ್ಳೋದಿಲ್ಲ. ಇದಿಷ್ಟು ನಾವು ನಮ್ಮನೇಲಿ ಶ್ರೀಕೃಷ್ಣ ಜನ್ಮಾಷ್ಟಮಿನ ಸೆಲೆಬ್ರೇಷನ್ ಮಾಡಿದ್ದು. ಸೊ ಮೋಕ್ಷ ಸ್ಕೂಲಲ್ಲಿ ಕೂಡ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೋಡಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ.